ನಮಸ್ಕಾರ ಸ್ನೇಹಿತರೆ, ನಾನು ಮುರಳೀಧರ ಬೆಟ್ಟವಸಪುರ. ಕೋಲಾರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಶಾಸಕರಾದ ಕೊತ್ತೂರು ಮಂಜುನಾಥಣ್ಣವರ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಗಾದೆ ಮಾತು ನೆನಪಿಗೆ ಬರ್ತದೆ. ಏನು ಅಂದರೆ, ಆಡದೆ ಮಾಡುವವರು ರೂಢಿಯೊಳಗುತ್ತಮರು, ಆಡಿ ಮಾಡುವವರು ಮಧ್ಯಮರು, ಆಡಿಯೂ ಮಾಡದವರು ಅಧಮರು ಅನ್ನುವಂಥ ಒಂದು ಮಾತಿದೆ. ಇದರ ಅರ್ಥ, ಯಾವುದಾದ್ರೂ ಒಳ್ಳೆ ಕೆಲಸಗಳನ್ನು ಹೇಳದೆ ಮಾಡಿ ತೋರಿಸುವಂಥವರು ಉತ್ತಮರಾಗ್ತಾರೆ, ಹೇಳಿ ಮಾಡುವಂಥವರು ಮಧ್ಯಮರಾಗ್ತಾರೆ, ಹೇಳಿಯೂ ಕೂಡ ಮಾಡದಂಥವರು ಅಧಮರು ಅನ್ನುವಂಥ ಅರ್ಥ ಆಗುತ್ತೆ. ಇದರಲ್ಲಿ ಕೋಲಾರ ಶಾಸಕರು ಮೊದಲನೇ ಸಾಲಿಗೆ ಸೇರಿಕೊಳ್ತಾರೆ. ಯಾಕೆಂದರೆ ಅವರು ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನಿಸಿದರೆ ಅದನ್ನು ಜನಗಳಿಗೆ ಹೇಳೋದಕ್ಕೆ ಬದಲು ಮೊದಲು ಸರ್ಕಾರದ ಜೊತೆ ಮಾತನಾಡಿ ಅದಕ್ಕೆ ಅಗತ್ಯ ಇರತಕ್ಕಂಥ ಒಂದು ಅನುದಾನವನ್ನು ಮಂಜೂರು ಮಾಡಿಸಿಕೊಂಡು ಬಂದು ಆ ಕಾಮಗಾರಿ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಏನೋ ಔಪಚಾರಿಕವಾಗಿ ಮಾಡುವಂಥ ಪೂಜೆ, ಆ ಸಂದರ್ಭದಲ್ಲಿ ಜನರಿಗೆ ಅದನ್ನು ತಿಳಿಸ್ತಾರೆ. ಅದಕ್ಕೆ ಉದಾಹರಣೆ ಅಂದರೆ, ಅವರು ಇತ್ತೀಚೆಗೆ ಲೋಕಾರ್ಪಣೆ ಮಾಡಿದಂತಹ ಈ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಮತ್ತು ಬೇರೆ ಬೇರೆ ಇತರೆ ಸರ್ಕಾರಿ ಕಟ್ಟಡಗಳು ಮತ್ತು ಹಳ್ಳಿಗಳ ಸಂಪರ್ಕ ರಸ್ತೆಗಳ ಕಾಮಗಾರಿಯ ಪ್ರಾರಂಭಕ್ಕೆ ಮಾಡಿದಂತಹ ಗುದ್ದಲಿ ಪೂಜೆಗಳು ಮತ್ತು ಈಗಾಗಲೇ ಪ್ರಾರಂಭ ಆಗಿ ನಡೀತಾ ಇರತಕ್ಕಂಥ ಕಾಮಗಾರಿಗಳ ಒಂದು ಗುಣಮಟ್ಟದ ಪರಿಶೀಲನೆಯ ದೃಶ್ಯಗಳು, ಇವುಗಳನ್ನು ನಾವು ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಶಾಸಕರು ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಇಷ್ಟೊಂದು ವಿಶೇಷವಾದ ಒಲವು ತೋರಿಸಿ ಅವರು ಒಂದು ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಅವರ ನಿರೀಕ್ಷೆಗೆ ತಕ್ಕಂತೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಅವರ ಮನಸ್ಸಲ್ಲೂ ಕೂಡ ಇದೆ. ಅದಕ್ಕೆ ಕಾರಣ ಅಂದರೆ ವಾತಾವರಣ ಅಂತ ಹೇಳ್ಬೋದು. ಯಾಕೆಂದರೆ ಉದಾಹರಣೆಗೆ, ಒಂದು ರಸ್ತೆ ಡಾಂಬರೀಕರಣ ಮಾಡಬೇಕಾದ್ರೆ ವಾತಾವರಣ ಬಹಳ ಮುಖ್ಯ. ಒಂದು ನಿರ್ದಿಷ್ಟವಾದಂತಹ ಒಂದು ತಾಪಮಾನ ಅಂದರೆ ಟೆಂಪ್ರೇಚರ್ ಇದ್ದರೆ ಮಾತ್ರ ಡಾಂಬರೀಕರಣ ಮಾಡಬೇಕು. ಆ ರಸ್ತೆ ಒಂದಷ್ಟು ಹೆಚ್ಚು ದಿನಗಳ ಕಾಲ ಬಾಳಿಕೆ ಬಂದು ಒಂದು ಗುಣಮಟ್ಟದ ರಸ್ತೆ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ಆದಷ್ಟು ಬೇಗ ಅದು ಹಾಳಾಗಿ ಮತ್ತೆ ಗುಂಡಿಗಳು ಬೀಳುವಂಥ ಸಾಧ್ಯತೆ ಇರ್ತದೆ. ಅದರ ಜೊತೆಗೆ ಇನ್ನೂ ಒಂದು ಅಂಶ ಗಮನಿಸಬೇಕಾಗ್ತದೆ. ಯಾವುದಾದ್ರೂ ಒಂದು ರಸ್ತೆಯ ಡಾಂಬರೀಕರಣ ಅಥವಾ ಅಭಿವೃದ್ಧಿ ಮಾಡುವಂಥ ಒಂದು ಗುತ್ತಿಗೆದಾರ ಆ ಕಾಮಗಾರಿ ಪೂರ್ಣಗೊಂಡ ನಂತರವೂ ಕೂಡ ಇನ್ನೂ ಒಂದಷ್ಟು ನಿಗದಿತ ಸಮಯದವರೆಗೆ ಆ ಒಂದು ರಸ್ತೆಯ ಒಂದು ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಆ ಗುತ್ತಿಗೆದಾರನ ಮೇಲಿರ್ತದೆ. ಹಾಗಾಗಿ ವಾತಾವರಣ ಸರಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕಾಮಗಾರಿಯನ್ನು ಮಾಡಿದರೆ ಅದು ನಿಗದಿತ ಸಮಯದಲ್ಲಿ ಏನಾದರೂ ಮತ್ತೆ ರಸ್ತೆ ಹಾಳಾಗಿದ್ದೇ ಆದರೆ ಆ ಗುತ್ತಿಗೆದಾರ ಅದನ್ನು ಸರಿಪಡಿಸುವಂಥ ಹೊಣೆಗಾರಿಕೆ ಆತನ ಮೇಲೆ ಇರೋದರಿಂದ ಯಾವ ಗುತ್ತಿಗೆದಾರರು ಕೂಡ ವಾತಾವರಣ ಸರಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಕಾಮಗಾರಿಗಳನ್ನು ನಡೆಸೋದಕ್ಕೆ ಮುಂದೆ ಬರೋದಿಲ್ಲ. ಆದರೆ ಶಾಸಕರು ಈ ಜನರ ನಿತ್ಯದ ಓಡಾಟದಲ್ಲಿ ಅವರ ಸುರಕ್ಷತೆಯ ಹಿತದೃಷ್ಟಿಯಿಂದ ಸಂಬಂಧಪಟ್ಟವರ ಜೊತೆ ಮಾತನಾಡಿ ಒಂದಷ್ಟು ಅಗತ್ಯ ಇರತಕ್ಕಂಥ ಒಂದು ಕಾಮಗಾರಿಗಳನ್ನು ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಒಂದಷ್ಟು ಕೆಲವರು ಅಧಿಕಾರಿಗಳು, ಎಲ್ಲರೂ ಅಲ್ಲ, ಕೆಲವರು ಅಧಿಕಾರಿಗಳ ಒಂದು ಸೋಮಾರಿತನವೂ ಕೂಡ ಒಂದಷ್ಟು ಕಾಮಗಾರಿಗಳ ವಿಳಂಬಕ್ಕೆ ಕಾರಣ ಅಂತ ನಾವು ಹೇಳ್ಬೋದು. ಅದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ನಮ್ಮ ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರು ಕಂದಾಯ ಇಲಾಖೆಯ ಇತಿಹಾಸದಲ್ಲೇ ಎಂದೂ ಆಗಿರದಂತಹ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಅವರು ರೂಪಿಸಿದ್ದಾರೆ. ಆದರೆ ಅಂಥ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸೋದರಲ್ಲಿ ಕೆಲವು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅದು ವಿಳಂಬ ಆಗ್ತಾ ಇದೆ. ಅಂಥ ಅಧಿಕಾರಿಗಳನ್ನು ಗುರುತಿಸಿ ಅವರು ಸ್ವತಃ ಕಂದಾಯ ಸಚಿವರೇ ಅವರುಗಳಿಗೆ ಬಿಸಿ ಮುಟ್ಟಿಸಿ ಅಧಿಕಾರಿಗಳಿಗೆ ಆ ಕಾರ್ಯಕ್ರಮಗಳನ್ನು ಜನಗಳಿಗೆ ತಲುಪಿಸ್ತಾ ಇದ್ದಾರೆ ಅವರು. ಸೊ ಅದೇ ರೀತಿ ಕೋಲಾರ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, ಶಾಸಕರು ತಮ್ಮ ಪ್ರಭಾವವನ್ನು ಬೀರಿ ಸರ್ಕಾರದಿಂದ ಅನುದಾನವನ್ನು ತಂದು ಕಾಮಗಾರಿಗಳನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಅಡೆತಡೆಗಳು ಬಂದರೆ ಅಥವಾ ಯಾರಾದರೂ ಒಬ್ಬರು ಇಬ್ಬರು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಅಂಥವರಿಗೆ ಬಿಸಿ ಮುಟ್ಟಿಸಿ ಕಾಮಗಾರಿಗಳನ್ನು ಚುರುಕಾಗಿ ನಡೆಸುವಂಥ ಪ್ರಯತ್ನಕ್ಕೆ ಶಾಸಕರ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅಣ್ಣರವರು ಕೂಡ ಜೊತೆ ಸೇರಿಕೊಂಡು ಇಬ್ಬರಿಂದನೂ ಈ ಭಾಗದ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಭಾಳ ಚುರುಕಾಗಿ ನಡೀತಾ ಇದ್ದಾವೆ ಅಂತ ಹೇಳ್ಬೋದಾಗ್ತದೆ. ಹಾಗೆಯೇ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರವೂ ಕೂಡ ಅಷ್ಟೇ, ಈ ರಾಜ್ಯದ ಬಡವರ ಮತ್ತು ಮಧ್ಯಮ ವರ್ಗದವರ ಕಲ್ಯಾಣಕ್ಕೆ ಪೂರಕವಾದಂತಹ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಅದರ ಜೊತೆಗೆ ಅಭಿವೃದ್ಧಿಗೂ ಕೂಡ ಹೆಚ್ಚು ಒತ್ತು ಕೊಟ್ಟು ಅದಕ್ಕೆ ಅಗತ್ಯ ಇರತಕ್ಕಂಥ ಹೆಚ್ಚಿನ ಅನುದಾನವನ್ನು ಎಲ್ಲ ಕ್ಷೇತ್ರಗಳಿಗೂ ಸಮರ್ಪಕವಾಗಿ ಹಂಚಿಕೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದನ್ನು ನೋಡಿದರೆ ಈ ರಾಜ್ಯದ ಬಡವರ ಮತ್ತು ಮಧ್ಯಮ ವರ್ಗದವರ ಬಗ್ಗೆ ಈ ರಾಜ್ಯ ಸರ್ಕಾರಕ್ಕೆ ಇರತಕ್ಕಂಥ ಬದ್ಧತೆ ಏನು ಅಂತ ಗೊತ್ತಾಗುತ್ತೆ. ಅದೇನೇ ಆಗಲಿ, ಕೋಲಾರ ವಿಧಾನಸಭಾ ಕ್ಷೇತ್ರದ ವಿಷಯ ಮಾತನಾಡಬೇಕಾದ್ರೆ ಶಾಸಕರಾದಂಥ ಕೊತ್ತೂರು ಮಂಜುನಾಥಣ್ಣವರು ಮತ್ತು ಅನಿಲ್ ಕುಮಾರ್ ಅಣ್ಣರವರು ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇನ್ನಷ್ಟು ಚುರುಕಾಗಿ ನಡೀಲಿ, ಆದಷ್ಟು ಬೇಗ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಂಡಲಿ, ಇನ್ನೂ ಅಗತ್ಯ ಇರತಕ್ಕಂಥ ಎಲ್ಲ ನೀರಾವರಿ ಯೋಜನೆಗಳು ಮತ್ತು ಕೃಷಿಗೆ ಪೂರಕವಾದಂತಹ ಯೋಜನೆಗಳು ಮತ್ತು ರಸ್ತೆ ಕಾಮಗಾರಿಗಳು, ಹಾಗೆ ಸರ್ಕಾರಿ ಶಾಲೆಗಳನ್ನು ಉಳಿಸೋದರ ಮೂಲಕ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರಿಗೆ ಅಗತ್ಯ ಇರತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಈ ಶಾಸಕರುಗಳ ನೇತೃತ್ವದಲ್ಲಿ ಆದಷ್ಟು ಬೇಗ ನೆರವೇರಲಿ ಅಂತ ಆಶಿಸ್ತೇನೆ. ಎಲ್ರಿಗೂ ನಮಸ್ಕಾರ.